ಡಿಕೆ ಸರ್ಕಾರದಲ್ಲಿ ಮತ್ತೆ ಅಸಮಾಧಾನ ಸ್ಫೋಟ ಆಗುತ್ತಾ? ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಿಎಂ ಸ್ಥಾನ ತಪ್ಪಿದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾವುಕರಾಗಿದ್ದಾರೆ. 3 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣ್ಣೀರನ್ನ ಹಾಕಿರುವಂತದ್ದು. ಸಿದ್ಧಾರ್ಥ ಕಾಲೇಜಿನ ಸಭೆಯಲ್ಲಿ ಡಿಸಿಎಂ ಮಾತನಾಡಿದ್ದಾರೆ. ಮತ್ತೆ ಅಸಮಾಧಾನ ಅನ್ನೋದು ಸ್ಫೋಟ ಆಗುತ್ತಾ? ಯಾಕಂತ ಅಂದ್ರೆ ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವ್ರದ್ದು ರಾಜೀನಾಮೆ ವಿಚಾರ ಅನ್ನೋದೇನಿತ್ತು ಅದಕ್ಕೆ ಫುಲ್ ಸ್ಟಾಪ್ ಇಟ್ರು. ಸುರ್ಜೇವಾಲಾ ಅವರು ಒಂದು ಸಭೆಯನ್ನ ಮಾಡಿ ಅದಕ್ಕೆ ತೆರೆಯನ್ನ ಎಳೆದ್ರು. ಅದಾದ ಬಳಿಕ ಮತ್ತೆ ಬಹಿರಂಗವಾದಂತ ಹೇಳಿಕೆಗಳು ಉಲ್ಬಣ ಆಗ್ತಾ ಇದೆ. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಮಾತನಾಡಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿದ್ಧಾರ್ಥ ಕಾಲೇಜಿನ ಸಭೆಯಲ್ಲಿ ಡಿಸಿಎಂ ಮಾತನಾಡಿರುವಂತದ್ದು, 3 ಬಾರಿ ನನಗೆ ಅವಕಾಶ ಅನ್ನೋದು ಕೈ ತಪ್ಪಿದೆ. ಯಾಕಂತ ಅಂದ್ರೆ ನೋಡಿ, ಎಲ್ಲವೂ ಸರಿಯೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಬಹಿರಂಗವಾದ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಲು ಈ ಬಾರಿ ಪ್ರಯತ್ನವನ್ನ ಮಾಡಿದ್ದೆ. ಈ ಬಾರಿ ಅಧಿಕಾರ ಸಿಗುವ ವಿಶ್ವಾಸ ನನ್ಗಿತ್ತು, ಆದ್ರೆ ಆಗ್ಲಿಲ್ಲ. ಕೊನೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಆದ್ರೆ ಗೊತ್ತಲ್ಲ, ಹಾಗಾಗಿ ಡಿಸಿಎಂ ಸ್ಥಾನ ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಹೇಳಿರುವಂತದ್ದು. 2013ರಲ್ಲಿ ಸೋತೆ, ಇಲ್ಲದಿದ್ರೆ ಸಿಎಂ ಆಗ್ಬಹುದಿತ್ತೇನೋ, ಬಹುಶಃ ನಾನ್ ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾನೆ ಇರ್ಲಿಲ್ವೇನೋ, ನಮ್ಮ ಅದೃಷ್ಟನೋ ಹಣೆ ಬರಹನೋ ಏನೋ ಗೊತ್ತಿಲ್ಲ, ಆದ್ರೆ ಸಿಎಂ ಮಾತ್ರ ಆಗೋದಕ್ಕಾಗ್ತಾ ಇಲ್ಲ. 2018ರಲ್ಲಿ ನಮ್ಮ ಪಕ್ಷ 80 ಸೀಟನ್ನ ಗೆದ್ದಿತ್ತು. 80 ಸೀಟ್ ಗೆದ್ದಿದ್ದ ನಾವು 30 ಸೀಟನ್ನ ಗೆದ್ದಿದ್ದ ಪಕ್ಷದ ಮೈತ್ರಿಯನ್ನ ಮಾಡ್ಕೊಂಡು, ಆಗ ಕಾರಣಾಂತರಗಳಿಂದ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನ ಸಿಎಂ ಮಾಡಬಹುದಿತ್ತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಲು ಈ ಬಾರಿ ಪ್ರಯತ್ನವನ್ನ ಮಾಡಿದ್ದೆ ಅಂತ ಇದೀಗ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಮತ್ತೆ ಅಸಮಾಧಾನ ಅನ್ನೋದು ಭುಗಿಲೇಳುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಸದ್ಯಕ್ಕೆ ಡಿಸಿಎಂ ಸ್ಥಾನ ಸಿಕ್ಕಿದೆ, ಆದ್ರೆ ನಾನು ಈ ಬಾರಿನೂ ಕೂಡ ಸಿಎಂ ಆಗೋದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದೆ, ಆಗ್ಲಿಲ್ಲ ಅಂತ ಇದೀಗ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನಗೆ ಹಾರ ಹಾಕಿದ್ರು, ಹಾರ ಹಾಕಿ ಕಣ್ಣೀರು ಹಾಕೊಂಡು, ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ, ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದ್ರು. ನಾನು SM ಕೃಷ್ಣ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ. ಆಗ ನಿಮಗೆ ಬಂದೆ, ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ. ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯ ನನಗೆ ಹಾರ ಹಾಕಿದ್ರು, ಹಾರ ಹಾಕಿ ಕಣ್ಣೀರು ಹಾಕೊಂಡು, ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ, ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದ್ರು. ನಾನು SM ಕೃಷ್ಣ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ. ಆಗ ನಿಮಗೆ ಬಂದೆ, ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ತುಮಕೂರಿನ ಪ್ರತಿನಿಧಿ ಆಗಿರುವಂತಹ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್, ಒಂದ್ ಕಡೆನಲ್ಲಿ ರಾಜಕೀಯದಲ್ಲಿ ಎಲ್ಲವೂ ಸರಿಯೋಯ್ತು ಅನ್ನೋಷ್ಟರಲ್ಲಿ ರಾಮಲಿಂಗಾರೆಡ್ಡಿ ಅವರದು ರಾಜೀನಾಮೆ ರಾದ್ಧಾಂತ ಆಯ್ತು. ಅದಾದ ನಂತರ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನನಗೆ ಸಿಎಂ ಸ್ಥಾನ ಸಿಗಬೇಕಾಗಿತ್ತು, 3 ಬಾರಿ ಅದು ಕೈ ತಪ್ಪು ಹೋಗಿದೆ, ಲಕ್ ಅನ್ನೋದು ನನ್ನ ಕೈ ಹಿಡಿದಿಲ್ಲ ಅಂತ ಭಾವುಕರಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಸುಕನ್ಯಾ, ಏನು ಇದು ನಿನ್ನೆ ತಾನೇ ಅವರು ಮೊನ್ನೆ ತಾನೇ ಏನು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ತುಮಕೂರಿಗೆ ಆಗಮಿಸಿದ್ರು. ಆಗಮಿಸಿದ ನಂತರ ಅಂದ್ರೆ ಮಾಜಿ ಸಚಿವರಾದಂತ KN ರಾಜಣ್ಣ ಅವರು
ಅವರ ಮನೆಗೆ ಮೊದ್ಲಿಗೆ ಬಂದು ನಂತರ ಅವರ ಜೊತೆಯಲ್ಲೇ ಕೂಡ ಏನು ತುಮಕೂರು ನಗರದ ಏನು ಬಟವಾಡಿ ಸರ್ಕಲ್ ಇಂದ ತುಮಕೂರು ನಗರ ಫುಲ್ಲು ಅಂದ್ರೆ ಬಟವಾಡಿ ಸರ್ಕಲ್ ಇಂದ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ನಂತರ ಆ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರನ್ನ ಇನ್ವೈಟ್ ಮಾಡ್ಕೊಂಡು ಏನು ಶುಭಾಶಯ ಕೂಡ ಕೋರಿದ್ರು. ಈ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನ ಕುರಿತು ಮಾತಾಡಂತ ಸಂದರ್ಭದಲ್ಲಿ ತುಂಬಾ ಭಾವುಕರಾಗಿದ್ದಾರೆ. ಹೇಗೆ ಅಂತಂದ್ರೆ ನಾನು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. 3 ಬಾರಿ ನನಗೆ ಈ ಒಂದು ಮಂತ್ರಿ ಸ್ಥಾನ ಕೈ ತಪ್ಪಿದೆ. 2013ರಲ್ಲಿ ನಾನೇನಾದ್ರೂ ನಾನು ಗೆದ್ದಿದ್ದೇ ಆಗಿದ್ರೆ ನಾನು ಅವತ್ತೇ ಸಿಎಂ ಆಗ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ಸಿಎಂ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ನನ್ನ ದುರಾದೃಷ್ಟ ಅವತ್ತು ನಾನು ಸಿಎಂ ಆಗೋದಕ್ಕೆ ಆಗ್ಲಿಲ್ಲ. ನಾನು ಸೋತಿದ್ದ ಒಂದು ಕಾರಣಕ್ಕೆ ಸಿಎಂ ಆಗೋದಕ್ಕೆ ಆಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಕೂಡ ಒಟ್ಟು 3 ಬಾರಿ ಈ ಒಂದು ಸೋಲಿನಿಂದ ನನ್ಗೆ 3 ಬಾರಿ ನನ್ಗೆ ಸಿಎಂ ಸ್ಥಾನ ಕೈ ತಪ್ಪಿದೆ. ಈ ಒಂದು ಅಂದ್ರೆ ಇದಕ್ಕೂ ಮುನ್ನ ನಾನು ಮೊದಲನೇ ಬಾರಿಗೆ ನಾನು ಶಾಸಕನಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ನಮ್ ತಂದೆಯವರು ಬಹಳ ಖುಷಿ ಪಟ್ಟಿದ್ರು. 2ನೇ ಬಾರಿ ನಾನು ಎಸ್.ಎಂ. ಕೃಷ್ಣ ಕಾಲದಲ್ಲೂ ಕೂಡ ಸಚಿವರಾದಂತ ಸಂದರ್ಭದಲ್ಲಿ ಆಗಲೂ ಕೂಡ ನಮ್ಗೆ ಏನು ರೇಷ್ಮೆ ಖಾತೆ ಸಚಿವ ಸ್ಥಾನ ಕೂಡ ಸಿಕ್ಕಿತ್ತು. ಹೀಗೆ ನನ್ನ ಬಹಳ ಏಳು ಬೀಳುಗಳನ್ನ ಕಂಡು ನಾನು ಈ ಒಂದು ಸ್ಥಾನದಲ್ಲಿ ಇದ್ದೀನಿ. ಒಟ್ಟು ಎಷ್ಟೇ ನನಗೆ ನೋವುಗಳು ಕೆಟ್ಟ ಅನುಭವಗಳಾದ್ರೂ ಕೂಡ ನಾನು ಪಕ್ಷ ನಿಷ್ಠೆಯಾಗಿ ಇದ್ದೇನೆ. ಈಗ ಏನು ಹೈಕಮಾಂಡ್ ಕೂಡ ನನಗೆ ಈ ಒಂದು ಏನು DCM ಸ್ಥಾನವನ್ನು ಕೊಟ್ಟಿದೆ. ಈ ಒಂದು DCM ಸ್ಥಾನದಿಂದ ನಾನು ಉತ್ತಮವಾಗಿ ಕೆಲಸ ಮಾಡ್ತೀನಿ. ಆದ್ರೆ ಯಾವುದೇ ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ನನ್ನ ಜಾತಿಯ ಕಾರಣದಿಂದಲೋ ಇಲ್ಲ ಬೇರೆ ಯಾವ ಕಾರಣದಿಂದಲೋ ಸಿಎಂ ಸ್ಥಾನ ಕೈ ತಪ್ಪಿದೆ. ಬಹಳ ನೋವಿನಿಂದ ಈ ಮಾತನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಅಂತ ಹೇಳಿ ಬಹಳ ವಿವರವಾಗಿ ಮಾತಾಡಿರ್ಕೊಂಡು ಸುಕನ್ಯಾ. ಓಕೆ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಈಗ ಆಲ್ರೆಡಿ ಬಹಿರಂಗವಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಹಲವು ಬಾರಿ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದರಲ್ಲೂ ಕೂಡ 3 ಬಾರಿ ಸಿಎಂ ಸ್ಥಾನ ಅನ್ನೋದು ನನ್ನ ಕೈ ತಪ್ಪು ಹೋಗಿರುವಂಥದ್ದು ಅಂತ ಸಿದ್ಧಾರ್ಥ ಕಾಲೇಜಿನ ಸಭೆಯಲ್ಲಿ DCM ಭಾವುಕರಾಗಿ ಮಾತನಾಡಿದ್ದಾರೆ, ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಹಾಗಾಗಿ ಮತ್ತೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಭುಗಿಲೇಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ.